ಜನರ ಜೀವದ ಮೇಲೆ ಇಲ್ಲದಂತ ಪ್ರೀತಿ ಸಿಎಂ ಹಾಗೂ ಡಿಸಿಎಂ ರವರು ಬರ್ತಾರೆ ಅಂದ ಕೂಡಲೇ ಬೈರಾಗಿ ಪಟ್ಟಣದಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಎಚ್ಚರಿಕೆ ಆಗಿದೆ. ಈಗ ನಿದ್ದೆಯಿಂದ ಎದ್ದಿದ್ದಾರೆ. 6 ಜನರ ಸಾವಾಗಿದೆ. 41 ಜನರು ನಿಜವಾಗಿಯೂ ಗಂಭೀರವಾಗಿಯೂ ಗಾಯಗೊಂಡಿದ್ದಾರೆ. ಅವರ ಮೇಲೆ ಇಲ್ಲದಂತ ಕನಿಕರ ಈಗ ಇಲ್ಲಿ ಸಿಎಂ ರವರು ಡಿಸಿಎಂ ರವರು ಭೇಟಿ ಕೊಡ್ತಾರೆ ಅಂದ ಕೂಡಲೇ ಈ ಒಂದು ಸ್ಥಳವನ್ನ ಶುದ್ಧೀಕರಿಸುವ ಸೌಂದರ್ಯೀಕರಣಗೊಳಿಸುವಂತಹ ಪ್ರಕ್ರಿಯೆಯನ್ನ ಆರಂಭಿಸಲಾಗಿರುವಂತದ್ದು. ನಿನ್ನೆ ಇದೇ ಜಾಗದಲ್ಲಿ 4,000 ಜನರು ಕಾಯ್ತಾ ಇದ್ರು. ತಿರುಪತಿಯ ತಿರುಮಲದ ಟಿಕೆಟ್, ವೈಕುಂಠದ ಟಿಕೆಟ್ ಅನ್ನ ಪಡೆಯೋದಕ್ಕೆ ಇಲ್ಲಿ ಗುಂಪುಗೂಡಿದ್ರು. ಇದೇ ಸ್ಥಳದಿಂದ ಹೊರಬಂದಂತ ಸಂದರ್ಭದಲ್ಲೇ ತುಳಿತ ಆರಂಭ ಆಗಿ 6 ಜನರು ಮೃತಪಟ್ಟಿದ್ರು. ಆವಾಗ ಇಲ್ಲದಂತಹ ಒಂದಿಷ್ಟು ಗುಣಗಳು ಈಗ ದಿಢೀರ್ ಅಂತ ಇವರಿಗೆ ಬಂದಿರುವಂತದ್ದು ವಿಚಿತ್ರ ಅನಿಸ್ತಾ ಇದ್ರು ಕೂಡ ಇದು ನಾವು ನೋಡ್ತಿರುವಂತ ಸತ್ಯ ಆಗಿರುವಂತದ್ದು. ಕಾರಣ ನಂಬರ್ 1, ಚಂದ್ರಬಾಬು ನಾಯ್ಡು ಅವರು, ಪವನ್ ಕಲ್ಯಾಣ್ ಅವರು ಈ ಒಂದು ಸ್ಥಳಕ್ಕೆ ಬರ್ತಾರೆ, ಭೇಟಿ ನೀಡ್ತಾರೆ. ನಿನ್ನೆ ಆದಂತ ದುರ್ಘಟನೆಯನ್ನ ಪರಿಶೀಲನೆ ಮಾಡ್ತಾರೆ. ಅವರು ಬರ್ತಾರೆ ಅನ್ನುವಂತ ಏಕೈಕ ಕಾರಣಕ್ಕೆ ಇಲ್ಲಿರುವಂತ ಪಾರ್ಕ್ನ ಸೌಂದರ್ಯೀಕರಣ ಕೆಲಸ ಈಗ ಆರಂಭ ಆಗ್ತಿರೋದು. ಹುಳ ಹುಪ್ಪಟೆಗಳನ್ನ ತೆಗೆದು ಒಂದು ಬ್ಯಾಗ್ ತುಂಬಿಸ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಈ ಹುಲ್ಲು ಹಾಸನ್ನ ಸರಿ ಮಾಡ್ತಿರುವಂತದ್ದು, ಒಂದಿಷ್ಟು ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ತ್ಯಾಜ್ಯಗಳೇನಿತ್ತು ಅದನ್ನೆಲ್ಲ ತೆಗೆದು ಈಗ ತುಂಬಿಸ್ತಾ ಇರುವಂತದ್ದು, ಒಂದಿಷ್ಟು ಬ್ಲೀಚಿಂಗ್ ಪೌಡರ್ ನ ಸಿಂಪಡಿಸಿರುವಂತದ್ದು. ಅವರು ನಡೆಯುವಂತ ಸ್ಥಳದಲ್ಲಿ ಯಾವ ಸಣ್ಣ ಕೆಟ್ಟ ಕುರುಹು ಕೂಡ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸ್ವಚ್ಛತೆಯನ್ನ ಮಾಡ್ತಿರುವಂತದ್ದು. ಇದರಿಂದ ಉಪಯೋಗ ಏನು ಒಂದು ಪ್ರಶ್ನೆ ಈಗ ಆರಂಭ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಬೆಂಗಾವಲು ಪಡೆ ಇರುವಂತದ್ದು, 100 ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಬಂದಿರುವಂತದ್ದು. ಪೊಲೀಸ್ ಹಿರಿಯ ಅಧಿಕಾರಿಗಳಿಂದ ಸಣ್ಣ ಪ್ರಮಾಣದ PC ವರೆಗೂ ಇಲ್ಲಿ ನಿಯೋಜನೆ ಆಗಿರುವಂತದ್ದು. ಇಷ್ಟೆಲ್ಲ ಆದ ನಂತರ ಈ ಒಂದು ನಾಟಕೀಯ ವರ್ತನೆಯನ್ನ ಯಾರನ್ನ ಮೆಚ್ಚಿಸಲಿಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೊಂದು ಪ್ರಶ್ನೆಗೆ ಸಿಎಂ ರವರಾಗಿರ್ಬೋದು, ಡಿಸಿಎಂ ರವರ ಗಮನಕ್ಕೆ ತಂದ ನಂತರ ಅವರು ಏನು ಉತ್ತರ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸತ್ತವರ ಕುಟುಂಬಕ್ಕೆ ಧನ ಸಹಾಯದ ಪರಿಹಾರ ನೀಡೋದಲ್ಲ, ಆದ್ರೆ ಈ ಸೌಂದರ್ಯೀಕರಣ ಯಾಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಇಲ್ಲಿನ ಜಿಲ್ಲಾಡಳಿತ ಉತ್ತರ ನೀಡಲೇಬೇಕಾಗಿದೆ. ಯಾವ ಉತ್ತರವನ್ನ ನೀಡುತ್ತೆ, ಸಮರ್ಪಕವಾದಂತ ಕಾರಣವನ್ನ ನೀಡೋದ್ರಲ್ಲಿ ಸಫಲರಾಗ್ತಾರ ಅನ್ನೋದು ಈಗ ತಿಳಿದು ನೋಡ್ಬೇಕಾಗಿರುವಂತದ್ದು. ಆದ್ರೆ ಇಲ್ಲಿ ಆಗಿರೋ ಘಟನೆಯನ್ನ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂತ ಸರ್ಕಾರ ಇಲ್ಲಿ ಸೌಂದರ್ಯೀಕರಣ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ತಿರುಪತಿ. ಜನರ ಜೀವದ ಮೇಲೆ ಇಲ್ಲದಂತ ಪ್ರೀತಿ ಸಿಎಂ ಹಾಗೂ ಡಿಸಿಎಂ ರವರು ಬರ್ತಾರೆ ಅಂದ ಕೂಡಲೇ ಬೈರಾಗಿ ಪಟ್ಟಣದಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಎಚ್ಚರಿಕೆ ಆಗಿದೆ. ಈಗ ನಿದ್ದೆಯಿಂದ ಎದ್ದಿದ್ದಾರೆ. 6 ಜನರ ಸಾವಾಗಿದೆ. 41 ಜನರು ನಿಜವಾಗಿಯೂ ಗಂಭೀರವಾಗಿಯೂ ಗಾಯಗೊಂಡಿದ್ದಾರೆ. ಅವರ ಮೇಲೆ ಇಲ್ಲದಂತ ಕನಿಕರ ಈಗ ಇಲ್ಲಿ ಸಿಎಂ ರವರು ಡಿಸಿಎಂ ರವರು ಭೇಟಿ ಕೊಡ್ತಾರೆ ಅಂದ ಕೂಡಲೇ ಈ ಒಂದು ಸ್ಥಳವನ್ನ ಶುದ್ಧೀಕರಿಸುವ ಸೌಂದರ್ಯೀಕರಣಗೊಳಿಸುವಂತಹ ಪ್ರಕ್ರಿಯೆಯನ್ನ ಆರಂಭಿಸಲಾಗಿರುವಂತದ್ದು. ನಿನ್ನೆ ಇದೇ ಜಾಗದಲ್ಲಿ 4,000 ಜನರು ಕಾಯ್ತಾ ಇದ್ರು. ತಿರುಪತಿಯ ತಿರುಮಲದ ಟಿಕೆಟ್, ವೈಕುಂಠದ ಟಿಕೆಟ್ ಅನ್ನ ಪಡೆಯೋದಕ್ಕೆ ಇಲ್ಲಿ ಗುಂಪುಗೂಡಿದ್ರು. ಇದೇ ಸ್ಥಳದಿಂದ ಹೊರಬಂದಂತ ಸಂದರ್ಭದಲ್ಲೇ ತುಳಿತ ಆರಂಭ ಆಗಿ 6 ಜನರು ಮೃತಪಟ್ಟಿದ್ರು. ಆವಾಗ ಇಲ್ಲದಂತಹ ಒಂದಿಷ್ಟು ಗುಣಗಳು ಈಗ ದಿಢೀರ್ ಅಂತ ಇವರಿಗೆ ಬಂದಿರುವಂತದ್ದು ವಿಚಿತ್ರ ಅನಿಸ್ತಾ ಇದ್ರು ಕೂಡ ಇದು ನಾವು ನೋಡ್ತಿರುವಂತ ಸತ್ಯ ಆಗಿರುವಂತದ್ದು. ಕಾರಣ ನಂಬರ್ 1, ಚಂದ್ರಬಾಬು ನಾಯ್ಡು ಅವರು, ಪವನ್ ಕಲ್ಯಾಣ್ ಅವರು ಈ ಒಂದು ಸ್ಥಳಕ್ಕೆ ಬರ್ತಾರೆ, ಭೇಟಿ ನೀಡ್ತಾರೆ. ನಿನ್ನೆ ಆದಂತ ದುರ್ಘಟನೆಯನ್ನ ಪರಿಶೀಲನೆ ಮಾಡ್ತಾರೆ. ಅವರು ಬರ್ತಾರೆ ಅನ್ನೋಂತ ಏಕೈಕ ಕಾರಣಕ್ಕೆ ಇಲ್ಲಿರುವಂತ ಪಾರ್ಕ್ನ ಸೌಂದರ್ಯೀಕರಣ ಕೆಲಸ ಈಗ ಆರಂಭ ಆಗ್ತಿರೋದು. ಹುಳ ಹುಪ್ಪಟೆಗಳನ್ನ ತೆಗೆದು ಒಂದು ಬ್ಯಾಗ್ ತುಂಬಿಸ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಈ ಹುಲ್ಲು ಹಾಸನ್ನ ಸರಿ ಮಾಡ್ತಿರುವಂತದ್ದು, ಒಂದಿಷ್ಟು ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ತ್ಯಾಜ್ಯಗಳೇನಿತ್ತು ಅದನ್ನೆಲ್ಲ ತೆಗೆದು ಈಗ ತುಂಬಿಸ್ತಾ ಇರುವಂತದ್ದು, ಒಂದಿಷ್ಟು ಬ್ಲೀಚಿಂಗ್ ಪೌಡರ್ ನ ಸಿಂಪಡಿಸಿರುವಂತದ್ದು. ಅವರು ನಡೆಯುವಂತ ಸ್ಥಳದಲ್ಲಿ ಯಾವ ಸಣ್ಣ ಕೆಟ್ಟ ಕುರುಹು ಕೂಡ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸ್ವಚ್ಛತೆಯನ್ನ ಮಾಡ್ತಿರುವಂತದ್ದು. ಇದರಿಂದ ಉಪಯೋಗ ಏನು ಒಂದು ಪ್ರಶ್ನೆ ಈಗ ಆರಂಭ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಬೆಂಗಾವಲು ಪಡೆ ಇರುವಂತದ್ದು, 100 ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಬಂದಿರುವಂತದ್ದು. ಪೊಲೀಸ್ ಹಿರಿಯ ಅಧಿಕಾರಿಗಳಿಂದ ಸಣ್ಣ ಪ್ರಮಾಣದ PC ವರೆಗೂ ಇಲ್ಲಿ ನಿಯೋಜನೆ ಆಗಿರುವಂತದ್ದು. ಇಷ್ಟೆಲ್ಲ ಆದ ನಂತರ ಈ ಒಂದು ನಾಟಕೀಯ ವರ್ತನೆಯನ್ನ ಯಾರನ್ನ ಮೆಚ್ಚಿಸಲಿಕ್ಕೆ
ಇಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಗೆ ಸಿಎಂ ರವರಾಗಿರ್ಬೋದು ಡಿಸಿಎಂ ರವರ ಗಮನಕ್ಕೆ ತಂದ ನಂತರ ಅವರು ಏನು ಉತ್ತರ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸತ್ತವರ ಕುಟುಂಬಕ್ಕೆ ಧನ ಸಹಾಯದ ಪರಿಹಾರ ನೀಡೋದಲ್ಲ, ಆದ್ರೆ ಈ ಸೌಂದರ್ಯೀಕರಣ ಯಾಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಇಲ್ಲಿನ ಜಿಲ್ಲಾಡಳಿತ ಉತ್ತರ ನೀಡಲೇಬೇಕಾಗಿದೆ. ಯಾವ ಉತ್ತರವನ್ನ ನೀಡುತ್ತೆ, ಸಮರ್ಪಕವಾದಂತ ಕಾರಣವನ್ನ ನೀಡೋದ್ರಲ್ಲಿ ಸಫಲರಾಗ್ತಾರ ಅನ್ನೋದು ಈಗ ತಿಳಿದು ನೋಡ್ಬೇಕಾಗಿರುವಂತದ್ದು. ಆದ್ರೆ ಇಲ್ಲಿ ಆಗಿರೋ ಘಟನೆಯನ್ನ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂತ ಸರ್ಕಾರ ಇಲ್ಲಿ ಸೌಂದರ್ಯೀಕರಣ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ತಿರುಪತಿ. ಜನರ ಜೀವದ ಮೇಲೆ ಇಲ್ಲದಂತ ಪ್ರೀತಿ ಸಿಎಂ ಹಾಗೂ ಡಿಸಿಎಂ ರವರು ಬರ್ತಾರೆ ಅಂದ ಕೂಡಲೇ ಬೈರಾಗಿ ಪಟ್ಟಣದಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಎಚ್ಚರಿಕೆ ಆಗಿದೆ. ಈಗ ನಿದ್ದೆಯಿಂದ ಎದ್ದಿದ್ದಾರೆ. 6 ಜನರ ಸಾವಾಗಿದೆ, 41 ಜನರು ನಿಜವಾಗಿಯೂ ಗಂಭೀರವಾಗಿಯೂ ಗಾಯಗೊಂಡಿದ್ದಾರೆ. ಅವರ ಮೇಲೆ ಇಲ್ಲದಂತ ಕನಿಕರ ಈಗ ಇಲ್ಲಿ ಸಿಎಂ ರವರು ಡಿಸಿಎಂ ರವರು ಭೇಟಿ ಕೊಡ್ತಾರೆ ಅಂದ ಕೂಡಲೇ ಈ ಒಂದು ಸ್ಥಳವನ್ನ ಶುದ್ಧೀಕರಿಸುವ ಸೌಂದರ್ಯೀಕರಣಗೊಳಿಸುವಂತಹ ಪ್ರಕ್ರಿಯೆಯನ್ನ ಆರಂಭಿಸಲಾಗಿರುವಂತದ್ದು. ನಿನ್ನೆ ಇದೇ ಜಾಗದಲ್ಲಿ 4,000 ಜನರು ಕಾಯ್ತಾ ಇದ್ರು. ತಿರುಪತಿಯ ತಿರುಮಲದ ಟಿಕೆಟ್, ವೈಕುಂಠದ ಟಿಕೆಟ್ ಅನ್ನ ಪಡೆಯೋದಕ್ಕೆ ಇಲ್ಲಿ ಗುಂಪುಗೂಡಿದ್ರು. ಇದೇ ಸ್ಥಳದಿಂದ ಹೊರಬಂದಂತ ಸಂದರ್ಭದಲ್ಲೇ ಕಾಲ್ ತುಳಿತ ಆರಂಭ ಆಗಿ 6 ಜನರು ಮೃತಪಟ್ಟಿದ್ರು. ಆವಾಗ ಇಲ್ಲದಂತಹ ಒಂದಿಷ್ಟು ಗುಣಗಳು ಈಗ ದಿಢೀರ್ ಅಂತ ಇವರಿಗೆ ಬಂದಿರುವಂತದ್ದು ವಿಚಿತ್ರ ಅನಿಸ್ತಾ ಇದ್ರು ಕೂಡ ಇದು ನಾವು ನೋಡ್ತಿರುವಂತ ಸತ್ಯ ಆಗಿರುವಂತದ್ದು. ಕಾರಣ ನಂಬರ್ 1, ಚಂದ್ರಬಾಬು ನಾಯ್ಡು ಅವರು, ಪವನ್ ಕಲ್ಯಾಣ್ ಅವರು ಈ ಒಂದು ಸ್ಥಳಕ್ಕೆ ಬರ್ತಾರೆ, ಭೇಟಿ ನೀಡ್ತಾರೆ, ನಿನ್ನೆ ಆದಂತ ದುರ್ಘಟನೆಯನ್ನ ಪರಿಶೀಲನೆ ಮಾಡ್ತಾರೆ. ಅವರು ಬರ್ತಾರೆ ಅನ್ನುವಂತ ಏಕೈಕ ಕಾರಣಕ್ಕೆ ಇಲ್ಲಿರುವಂತ ಪಾರ್ಕ್ನ ಸೌಂದರ್ಯೀಕರಣ ಕೆಲಸ ಈಗ ಆರಂಭ ಆಗ್ತಿರೋದು. ಹುಳ ಹುಪ್ಪಟೆಗಳನ್ನ ತೆಗೆದು ಒಂದು ಬ್ಯಾಗ್ ತುಂಬಿಸ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಈ ಹುಲ್ಲು ಹಾಸನ್ನ ಸರಿ ಮಾಡ್ತಿರುವಂತದ್ದು, ಒಂದಿಷ್ಟು ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ತ್ಯಾಜ್ಯಗಳೇನಿತ್ತು ಅದನ್ನೆಲ್ಲ ತೆಗೆದು ಈಗ ತುಂಬಿಸ್ತಾ ಇರುವಂತದ್ದು, ಒಂದಿಷ್ಟು ಬ್ಲೀಚಿಂಗ್ ಪೌಡರ್ ನ ಸಿಂಪಡಿಸಿರುವಂತದ್ದು, ಅವರು ನಡೆಯುವಂತ ಸ್ಥಳದಲ್ಲಿ ಯಾವ ಸಣ್ಣ ಕೆಟ್ಟ ಕುರುಹು ಕೂಡ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸ್ವಚ್ಛತೆಯನ್ನ ಮಾಡ್ತಿರುವಂತದ್ದು. ಇದರಿಂದ ಉಪಯೋಗ ಏನು ಒಂದು ಪ್ರಶ್ನೆ ಈಗ ಆರಂಭ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಬೆಂಗಾವಲು ಪಡೆ ಇರುವಂತದ್ದು, 100 ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಬಂದಿರುವಂತದ್ದು. ಪೊಲೀಸ್ ಹಿರಿಯ ಅಧಿಕಾರಿಗಳಿಂದ ಸಣ್ಣ ಪ್ರಮಾಣದ ಪಿಸಿ ವರೆಗೂ ಇಲ್ಲಿ ನಿಯೋಜನೆ ಆಗಿರುವಂತದ್ದು. ಇಷ್ಟೆಲ್ಲ ಆದ ನಂತರ ಈ ಒಂದು ನಾಟಕೀಯ ವರ್ತನೆಯನ್ನ ಯಾರನ್ನ ಮೆಚ್ಚಿಸಲಿಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಸಿಎಂ ರವರಾಗಿರ್ಬೋದು ಡಿಸಿಎಂ ರವರ ಗಮನಕ್ಕೆ ತಂದ ನಂತರ ಅವರು ಏನು ಉತ್ತರ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸತ್ತವರ ಕುಟುಂಬಕ್ಕೆ ಧನ ಸಹಾಯದ ಪರಿಹಾರ ನೀಡೋದಲ್ಲ, ಆದ್ರೆ ಈ ಸೌಂದರ್ಯೀಕರಣ ಯಾಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಇಲ್ಲಿನ ಜಿಲ್ಲಾಡಳಿತ ಉತ್ತರ ನೀಡಲೇಬೇಕಾಗಿದೆ. ಯಾವ ಉತ್ತರವನ್ನ ನೀಡುತ್ತೆ, ಸಮರ್ಪಕವಾದಂತ ಕಾರಣವನ್ನ ನೀಡೋದ್ರಲ್ಲಿ ಸಫಲರಾಗ್ತಾರ ಅನ್ನೋದು ಈಗ ತಿಳಿದು ನೋಡ್ಬೇಕಾಗಿರುವಂತದ್ದು. ಆದ್ರೆ ಇಲ್ಲಿ ಆಗಿರೋ ಘಟನೆಯನ್ನ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂತಹ ಸರ್ಕಾರ ಇಲ್ಲಿ ಸೌಂದರ್ಯೀಕರಣ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ತಿರುಪತಿ.